ಮನೆಗೆ ಹೋಗುವ ಸ್ಟಾಪ್ ಅಂತ ಹಾಕಿದ್ದಾರೆ. ಕೆಳಗಡೆ ಇಟ್ಟಂತಂದರೆ ಗ್ಲೋ ಕಮ್ಮಿ ಆಗ್ತಾನೆ ಹೋಗುತ್ತೆ. ಎಷ್ಟು ಖುಷಿ ಇರುತ್ತೆ ಈ ಟೈಮಲ್ಲಿ. ಊಟಿ, ಮುನಾರ್, ಕೊಡಕ್ ಆ ಕಡೆ ಹೋಯ್ತಂತಾದರೆ ಈ ಈರುಳ್ಳಿ ಹೋಗುತ್ತಿರುವುದಾದ್ರೂ ಎಲ್ಲಿಗೆ, ಯಾಕೋಸ್ಕರ? ನಮಸ್ತೆ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು? ನಮ್ಮ ಯು ಕಟ್ ಹೊಡೆದು ರಿಟರ್ನ್ ಹೋಗೋಣ ಮನೆಗೆ ಹೋಗುವ ಸ್ಟಾಪ್ ಅಂತ ಹಾಕಿದ್ದಾರೆ. ಕೆಳಗಡೆ ಸ್ಟಾಪ್ ಮಾಡಿದರೆ ಯಾವನ ಹೋಗ್ತಾರೆ ಆ ಕಡೆ ಅಲ್ವಾ? ಆ್ಯಕ್ಚುಲಿ ಈ ರೂಟ್ ಹೋದರೆ ಸೀದಾ ಕಾರ್ಕಳ ರೂಟ್ ಹೋಗುತ್ತೆ. ಅದು ಆ ಕಡೆ ಕಾರ್ಕಳ ಇದೆಯಲ್ಲ, ಆ ರೂಟ್ ಹೋಗುತ್ತೆ. ಯಾಕಂದರೆ ಆ ಕಡೆಯಿಂದ ಒಳಗಿಂದ ಬರುತ್ತಿದ್ದಾರೆ. ಅದು ಕ್ಲೋಸ್ ಆಗಿದೆ, ಈಗ ಏನಂತ ಗೊತ್ತಿಲ್ಲ. ವೆಹಿಕಲ್ಸು ಹೋಗಲ್ಲ ಜಾಸ್ತಿಯಾಗಿ. ಈ ಕಾರ್ಗಳಲ್ಲಿ ಹೋಗೋ ಮಜಾನೇ ಬೇರೆ, ಬೈಕಲ್ಲಿ ಹೋಗೋ ಮಜಾ ಬೇರೆ. ಯಾವ ರೀತಿ ಅಂದರೆ ಕಾರಲ್ಲಿ ಹೋದರೆ ನಿಮಗೊಂದು ಪ್ರಕೃತಿ ಕಾಣಿಸುತ್ತೆ. ಬಟ್ ಈ ಬೈಕಲ್ಲಿ ಹೋದ್ರೆ ಏನಾಗುತ್ತಂದರೆ ಪ್ರಕೃತಿಯನ್ನು ಅನುಭವಿಸ್ತೀರ. ಯಾಕಂದರೆ ಕಾಂಪಿಟೇಟ್ ಕೊಡ್ತಾವನೆ ಡ್ಯೂಕ್ 200 ಕವಾಸಕಿ ನಿಂಜಾ 300 ಅಂತ ಟೈಟಲ್ ಹಾಕಲ್ಲ ರೀ, ಸುಮ್ಮನೆ ಬಾಯಲ್ಲಿ ಹೇಳೋದು ಅಷ್ಟೇ. ನೀವು ಬೈಕಾಗಲಿ ಕಾರಾಗಲಿ ರನ್ ಮಾಡ್ತಾಯಿದ್ರೆ, ಈಗ ನೀವು 4 ಟೈರಿಗೆ ಗಾಡಿ ಹಾಕ್ಸ್ಕೊಂಡಿರ್ತೀರ. ಕಾರ್ ಎಕ್ಸಾಂಪಲ್, 1 ತಿಂಗಳು ಅವಾಗ ಸ್ಟಾರ್ಟ್ ಮಾಡಿ ಮನೆಯಲ್ಲೇ ಗಾಡಿ ಇಟ್ಟಿದ್ದೀರ. ಆವಾಗ ಏನಾಗುತ್ತಂದರೆ ನಿಮ್ಮ ಟೈರಲ್ಲಿರೋ ಬ್ಲೋ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಅದೇ ನೀವು 1 ತಿಂಗಳು ಕಂಟಿನ್ಯೂಸ್ ಅಂದರೆ 2 ಡೇಸ್ ಬಿಟ್ಟು 1 ಡೇ ಬಿಟ್ಟು ಓಡಿಸ್ತಾ ಇದ್ದೀರ ಡೈಲಿ ಗಾಡಿ. ಎಕ್ಸಾಂಪಲ್ ಇವಾಗ 35 ಇದೆ ಅಂತ ಅಂದ್ಕೊಳ್ಳೋ ಬ್ಲೋದು ಪರ್ಸೆಂಟೇಜ್, ಅಂದರೆ ಗಾಳಿದು ಇದು ಪ್ರೆಷರ್ 35 ಇದ್ದದ್ದು ಏನಾಗುತ್ತಂದರೆ ಸ್ವಲ್ಪ ದಿನದಲ್ಲಿ ನಿಮಗೆ ಓಡಿಸ್ತಾ ಇದ್ದಾಗ ಅದು ಜಾಸ್ತಿ ಆಗುತ್ತೆ. 38 to 40ವರೆಗೂ ಹೋಗೋ ಚಾನ್ಸಸ್ ಇದೆ. ಯಾಕಂದರೆ ರನ್ನಿಂಗಲ್ಲಿ ನಿಮಗೆ ಬ್ಲೋ ಜಾಸ್ತಿ ಆಗುತ್ತೆ. ಇಟ್ಟಂತಂದರೆ ಬ್ಲೋ ಕಮ್ಮಿ ಆಗ್ತಾನೇ ಹೋಗುತ್ತೆ. ಕಮ್ಮಿ ಆಗಿ ಲಾಸ್ಟಿಗೆ 10-12 ಬರುತ್ತೆ. ಆಮೇಲೆ ನೀವು ಇಟ್ಟಾಗ ನಮ್ಮದು ಲೀಕೇಜ್ ಇದೆಯಾ ಅಂತ ಅಂದ್ಕೊಳ್ತೀರ. ಸ್ನೇಹಿತರೆ, ಯಾವುದೋ ಕಾಲ್ ಕಂಟಿನ್ಯೂಸ್ ಬರ್ತಾನೆ ಇದೆ, ಬಟ್ ಕಟ್ ಆಗ್ತಾಯಿದೆ, ಏನಂತ ಗೊತ್ತಾಗ್ತಾಯಿಲ್ಲ. ಬನ್ನಿ, ಈ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಕಾಲ್ ರಿಂಗ್ ಆಗೋದು ಇಲ್ಲ ವೈಬ್ರೇಟ್ ಆಗೋದು ಆಗ್ತಾನೇ ಇದ್ದರೆ ಕಂಟಿನ್ಯೂಸ್ ಸ್ವಲ್ಪ ಇರಿಟೇಟಿಂಗ್. ಯಾರೋ ಎಮರ್ಜೆನ್ಸಿ ಫಸ್ಟಿಗೆ ನಾವು 1-2 ಸಲ ಬಿಡ್ತೀವಿ, ರಿಸೀವ್ ಮಾಡೋಕ್ಕೆ ಹೋಗಲ್ಲ. ಕಂಟಿನ್ಯೂಸ್ ಬಂತಂತಾರೆ ನಮಗೊಂದು ಸ್ವಲ್ಪ ಇರಿಟೇಟಿಂಗ್. ಯಾರೋ ಕಂಟಿನ್ಯೂಸ್ ಮಾಡ್ತಾಯಿದ್ದಾರೆ, ಏನೋ ಅರ್ಜೆಂಟ್ ಇರ್ಬೋದು ಅಂತ ಸೈಡ್ ಹಾಕ್ತೀವಿ ಗಾಡಿ. ಬಟ್ ಅದು ಒಮ್ಮೊಮ್ಮೆ ಏನಾಗುತ್ತಂದರೆ ನಿಮಗೆ ಕಂಪ್ನಿ ಮೆಸೇಜಸ್ ಅಂತ ಬರುತ್ತೆ. ಈ ಕಂಪ್ನಿ ಮೆಸೇಜ್ ಬರಬೇಕಾದ್ರೆ ಕಂಟಿನ್ಯೂಸ್ಲಿ ಅವರೊಂದು 5-6 ಕೊಡ್ತಾರೆ. ನೀವು ಅಕಸ್ಮಾತ್ ಮೊಬೈಲ್ ವೈಬ್ರೇಟ್ ಇಡ್ತಂತಾರೆ, ನಿಮಗೊಂದು ರಿಂಗಿಂಗ್ ಫೀಲ್ ಆಗುತ್ತೆ. ಅದು ಬಂದಿರೋದು ಮೆಸೇಜ್, ಬಟ್ ನೀವು ಕಾಲ್ ಅಂತ ನೀವು ಪಿಕ್ ಮಾಡೋಕ್ಕೆ ಓಪನ್ ಮಾಡ್ತೀರ, ನೋಡ್ಬೇಕಾದ್ರೆ ಅದು ಮೆಸೇಜ್ ಆಗಿರುತ್ತೆ. ನೋಡಿ, ಒಂದು ಪುಟ್ಟ ಪಾಪು ಅಲ್ಲ ಹುಡುಗನೇ, ಅವ್ರ ಗಾಡೀಲಿ ಕೂತ್ಕೊಂಡು ಮುಂದೆ ಓಡೋದು ಬಿಟ್ಟು ನನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಮಕ್ಕಳಿಗೂ ಎಷ್ಟು ಖುಷಿ ಇರುತ್ತೆ. ಈ ಟೈಮಲ್ಲಿ ಊಟಿ, ಮುನಾರ್, ಕೊಡಕ್ ಆ ಕಡೆ ಹೋಯ್ತಂತಾದರೆ ಸಖತ್ತಾಗಿರುತ್ತೆ. ಕೂಲು ಆಲ್ರೆಡಿನೇ ಕೂಲ್ ಇರುತ್ತೆ ಬೇರೆ ಊರಲ್ಲಿ. ಆದರೆ ಅಲ್ಲಂತೂ ನಿಮಗಂತೂ ಎಕ್ಸಲೆಂಟ್. ಅಂದರೆ ಬೆಳಗ್ಗೆ ಎದ್ದು ನೀವು ನಲ್ಲಿ ಆನ್ ಮಾಡಿದರೆ ಐಸ್ ಕ್ಯೂಬೇ ಕಟ್ಟಾಗಿ ಬೀಳುತ್ತೆ, ಆ ರೀತಿ ಇರುತ್ತೆ ಅಲ್ಲಿ ವೆದರ್. ಮಾತ್ರ ಸಖತ್ ಪೀಸ್ಫುಲ್ ಆಗಿರುತ್ತೆ. ಇವಾಗ ಸಾಯಂಕಾಲ ಹೊತ್ತು ರೈಡ್ ಮಾಡೋಕ್ಕೂ ತುಂಬ ಖುಷಿನೇ ಆಗುತ್ತೆ. ಯಾಕಂದರೆ ಪೀಸ್ಫುಲ್ಲಾಗಿದೆ ವೆದರ್. ಅಂದರೆ ಬಿಸಿಲು ಇಲ್ಲ, ಈ ಕಡೆ ಮೋಡನೂ ಇಲ್ಲ, ಒಂಥರ ಕೂಲಾಗಿರುತ್ತೆ. ಬಟ್ ಅದೇ ಮಳೆಗಾಲದಲ್ಲಿ ಈ ರೀತಿ ನಿಮಗೆ ಕೂಲಿದ್ರೆ ನಿಮಗೆ ಭಯ ಆಗುತ್ತೆ, ಮುಂದೆ ಮಳೆ ಬರುತ್ತಾ ಇಲ್ವಾ ಅಂತ ಡೌಟ್ ಆಗ್ತಾನೇ ಇರುತ್ತೆ. ಆ ಕಡೆಯಿಂದ ಹೊರರೆ ತುಂಬ ಟ್ರಾಫಿಕ್ ಇದೆ, ಬ್ಲಾಕು ಇದೆ. ಅದಕ್ಕೆ ನಾವು ಈ ಕಡೆಯಿಂದ ಕಟ್ ಹೊಡೆದು ಒಳಗೆ ಬಂತು.
ಹೆಂಗಿದೆ ನಮ್ಮ ಐಡಿಯಾ? ಅಂಗಡಿ ಹೆಸರೇ ಭಾಗ್ಯಲಕ್ಷ್ಮಿ ಸಿಲ್ಕ್. ಸಖತ್ತಾಗಿರೋ ಹೆಸರು ಇಡ್ತಾರೆ. ಓಹೋ, ಲಾರಿ ತುಂಬ ಈರುಳ್ಳಿ. ಈ ಈರುಳ್ಳಿ ಹೋಗುತ್ತಿರುವುದಾದ್ರೂ ಎಲ್ಲಿಗೆ, ಯಾಕೋಸ್ಕರ? ಮುಂದಿನ ವಿಡಿಯೋದಲ್ಲಿ ನೋಡಿ. ಕೆಲವು ಪ್ರೋಗ್ರಾಮ್ಸ್ ಆಗಲಿ ಯಾವುದೇ ಆಗಲಿ ನಮಗೆ ತುಂಬ ಇಷ್ಟ ಆಗಿರುತ್ತೆ, ಬಟ್ ಅದು ಸಡನ್ನಾಗಿ ನಿಲ್ಲುತ್ತೆ. ನಾವು ಚಿಕ್ಕದಿರ್ಬೇಕಾದ್ರೆ ಕಾರ್ಟೂನ್ ಆಗಲಿ, ಟಾಮ್ ಆ್ಯಂಡ್ ಜೆರಿ ಆಗಲಿ ತುಂಬ ಇತ್ತು, ಬಟ್ ಅವುಗಳೆಲ್ಲ ಇವಾಗ ಇಲ್ಲ. ಇವಾಗಿಂದು ಬೇರೆಯೇ. ಯಾಕಂದರೆ ಆವಾಗ ಸೂಪರ್ ಡೂಪರ್ ಹಿಟ್ ಆಗಿತ್ತು, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ಚೇಂಜಸ್ ಮಾಡ್ತಾ ಇರ್ತಾರೆ. ಹಾಗೆ ಲೈಫು ಅಂದರೆ ಚೇಂಜ್ ಆಗ್ತಾ ಇರ್ತವೆ. ವಾವ್, ಹಿಂಗೆ ರೈಡ್ ಮಾಡ್ಕೊಂಡು ಸ್ವಲ್ಪ ಬೀಚ್ ಸೈಡ್ ಹೋಗೋಣ. ಯಾಕಂದರೆ ನನಗೆ ಸೂರ್ಯ ನೋಡ್ಬೇಕಾದ್ರೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ ಸೀನ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತದೆ, ಫುಲ್ ರೆಡ್ಡಾಗಿ. ನಿಮಗೆ ಸೂರ್ಯ ನೆತ್ತಿ ಮೇಲೆ ಇರಬೇಕಾದ್ರೆ ನಿಮಗೆ ಯಾವ ಫೀಲ್ ಇರೋಲ್ಲ, ಯಾಕಂದರೆ ಮೇಲೆ ಕಣ್ಣು ಬಿಡೋಕ್ಕಾಗಲ್ಲ. ಯಾಕಂದರೆ ಅದ್ರದ್ದು ಪವರ್ ಆಗಲಿ ಆ ರೀತಿ ಇರುತ್ತೆ. ಬಟ್ ಅದು ನಿಮಗೆ ನೋಡ್ಬೋದು. ಈ ಸನ್ ಗ್ಲಾಸ್ ಬರುತ್ತೆ, ಮತ್ತು ಈ ಎಕ್ಸ್ರೇ ಪೇಪರ್ ಬರುತ್ತಲ್ಲ, ಎಕ್ಸ್ರೇ ಶೀಟ್, ಅದನ್ನು ಇಟ್ಬೇಕಾದ್ರೆ ನೀವು ನೋಡ್ಕೋಬೋದು. ಅಂದರೆ ಸೂರ್ಯ ಒಂದು ರೆಡ್ ಆಗಿರೋದು. ಬಟ್ ನಿಮಗೆ ಬರೀ ಗಣ್ಣಿಂದ ನೋಡೋಕ್ಕಾಗೋದು ಸಾಯಂಕಾಲ ಹೊತ್ತು ಒಂದು 5:30-6 ಗಂಟೆ ಮೇಲೆ ನಿಮಗೆ ಬರೀ ಗಣ್ಣಿಂದ ನೋಡೋಕ್ಕಾಗುತ್ತೆ. ಯಾಕಂದರೆ ಸೂರ್ಯ ನೀರಲ್ಲಿ ಮುಳುಗ್ತಾ ಇರುತ್ತಾರಲ್ಲ, ಒದ್ದೆ ಆಗಬೇಕಾದ್ರೆ ನಿಮಗೆ ಅನಿಸುತ್ತೆ. ಆ್ಯಕ್ಚುಲಿ ಅದು ಒದ್ದೆ ಆಗೋದಲ್ಲ, ನಮ್ಮದು ಭೂಕಕ್ಷೆಯಿಂದ ನಮ್ಮ ಭೂಮಿ ರೊಟೇಟ್ ಆಗ್ತಾ ಇರುತ್ತೆ. ಭೂಮಿ ರೊಟೇಟ್ ಆಗ್ತಾ ಇರಬೇಕಾದ್ರೆ ಭೂಕಕ್ಷೆಯಿಂದ ಸೂರ್ಯ ಹೊರಗೆ ಹೋಗುತ್ತೆ. ಅಂದರೆ ನಮ್ಮ ದೃಷ್ಟಿಕೋನದಿಂದ ಹೊರಗಡೆ ಹೋಗುತ್ತೆ. ಆವಾಗ ಬೇರೆ ಕಡೆ ಬೆಳಗಾಗುತ್ತೆ, ನಮಗೆ ಇಲ್ಲಿ ರಾತ್ರಿ ಆದ ಫೀಲ್ ಬರುತ್ತೆ. ಎಲ್ಲ ಕಡೆ ಪೋಸ್ಟರ್ಸ್. ರೇಸಿಂಗ್ ಬರ್ತೀಯಾ? ಬಾ, ಸ್ವಲ್ಪ ಚಮಕ್ ಕೊಡೋಣ ಬನ್ನಿ. ನೋಡಿ, ಟ್ರಿಬಲ್ಸ್, ಹೆಲ್ಮೆಟ್ ಇಲ್ಲ, ಸೇಫ್ ಇಲ್ಲ, ಏನಿಲ್ಲ. ಎದುರುಗಡೆ ಇದ್ರ ಮೇಲೆ ಅವರು ಡಿಪೆಂಡ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಸಕ್ಕದಾಗಿದೆ ಮಾತ್ರ. ಬನ್ನಿ, ಚಮಕ್ ಕೊಡೋಣ ಒಂದು. ಸೂಪರ್ ರೇಸರ್ ನಮಗೆ ಚಮ್ಮಕ್ ಕೊಟ್ಟು ಹೋಗ್ತಾರಲ್ಲ, ಹೋಗಲಿ ಬಿಡಿ, ಅವ್ರ ಆಸೆ ಅದಲ್ಲಿ ಪೂರೈಸ್ಕೊಳ್ತಾರಷ್ಟೇ. ಇಷ್ಟೊಂದು ಬ್ಲಾಕ್ ಯಾಕಾಯ್ಕೋಯ್ತು ಇಲ್ಲಿ? ಬನ್ನಿ ರೇಸ್. ಪಾಪ ರೇಸ್ ಮಾಡೋದು ಅವ್ರದ್ದು ಬಂತು.